ದ್ಯಾವ್ರು ಅಂತ ಪೂಜೆ ಮಾಡೋ ಅವ್ರ ಅಪ್ಪ ಹಿಂಗೆ ಸುಳ್ಳು ಹೇಳಿ ನನ್ನ ಕನ್ಸನ್ನ ಈಡೇರಿಸ್ಬೇಕು ಅಂತ ನಿಂತವ್ರೆ. ಅಂಥವ್ರಿಗೆ ನಾನು ಮೋಸ ಮಾಡಿದ್ದು ತಪ್ಪಲ್ವೇ? ಆ ತೆಪ್ಪು ನನ್ನನ್ನ ಸ್ಯಾನೆ ಕಾಡ್ತಾ ಇದೆ. ಅವ್ರ ತವ ಸಮಯ ಕೇಳಿ ಒಪ್ಕೋಬೇಕು ಅಂತ ಅನಿಸ್ತಾ ಇದೆ. ಇದೆಯಾ ಬೈಲಿ ಕೂತ್ಕೋ. ಇಲ್ಲ ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಆಯ್ತಾ? ಆ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಇನ್ನೊಂದು ದೊಡ್ಡ ತಪ್ಪು ಮಾಡಕ್ ಹೋಗ್ಬೇಡ ವಿದ್ಯಾ. ನೋಡು ವಿದ್ಯಾ, ಕೆಲವೊಂದ್ಸಲ ನಾವು ಚೆನ್ನಾಗಿರ್ಬೇಕು, ನಮ್ಮ ಜೀವನ ಚೆನ್ನಾಗಿರ್ಬೇಕು, ನಾವು ಪ್ರೀತಿಸೋರು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ನೋವು ಕೊಟ್ಟಿರೋ ಅಂತ ಕಹಿ ಘಟನೆಗಳನ್ನ ಮರಿಬೇಕಾಗತ್ತೆ. ಆದ್ರೆ ಪಾಪಕ್ಕೆ ಸೆಮೆನೋ ಶಿಕ್ಷೆನೋ ಸಿಕ್ಕರೆ ಎಲ್ಲ ಸರಿ ಹೋಯ್ತದಲ್ವೇ ಅದ್ಗೆ? ನೋಡು, ಕ್ಷಮೆನೋ ಶಿಕ್ಷೆನೋ ಸಿಕ್ಕಿದ್ರೆ ಸರಿ, ಆದ್ರೆ ಇದರಿಂದ ಮನ್ಸುಗಳಿಗೆ ನೋವಾದ್ರೆ ಏನ್ ಮಾಡ್ತೀಯ? ಆವಾಗಿನ ಪರಿಸ್ಥಿತಿ ಇದೆರಡೂ ಮೀರಿದ್ದಾದ್ರೆ ಅದರಿಂದ ಇನ್ನೂ ದೊಡ್ಡ ತಪ್ಪಾದಾಗ ಆಗತ್ತೆ ಅಲ್ವಾ ವಿದ್ಯಾ? ನೋಡು ವಿದ್ಯಾ, ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲಮ್ಮ. ಈಗ ನೀನು ನಿಮ್ಮಿಬ್ರು ಮುಂದಿನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಿನ್ ಗಂಡ ನಿನ್ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ಆ ಪ್ರೀತಿ ಬದಲಾಗಿ ನೀನು ಪ್ರೀತಿ ಕೊಟ್ಟು ಅವನ ನೋವನ್ನೆಲ್ಲ ಮರೆಸೋ ಪ್ರಯತ್ನ ಮಾಡು. ಅದು ಬಿಟ್ಟು ನೀನು ಆಗೋಗಿರೋದ್ರ ಬಗ್ಗೆ ಎಲ್ಲ ಮಾತಾಡಿ ಮತ್ತೆ ಅವನಿಗೆ ನೋವು ಕೊಡಬೇಡ ವಿದ್ಯಾ. ಹೇಳ್ಕೊ, ನಿನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊ ಅವನ ಹತ್ರ. ಆದ್ರೆ ಆಗೋಗಿರೋ ಕಹಿ ಘಟನೆ ಬಗ್ಗೆ ಅಲ್ಲ, ನಿನ್ ಮನ್ಸಲ್ಲಿರೋ ಪ್ರೀತಿ ಬಗ್ಗೆ. ನಮ್ಮ ಅವನ್ ತವ ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಕ್ ಹೋದ್ರೆ ನಾ ಏನೋ ತಮಾಷೆ ಮಾಡ್ತೀವಿ ಅಂದ್ಕೊಂಡು ನನಗೆ ಗೊತ್ತದೆ ಕಣ್ ಹೋಗ್ಲ ಅಂತ ತಮಾಷೆ ಮಾಡ್ತಾವ್ರೆ. ಏನ್ ಮಾಡೋದು ಅನ್ನೋದೇ ತಲೆ ಕೆಟ್ಟೋಗದ ಗಿಣಿ. ನೀನೇ ಹಿಂಗ್ ಹೇಳ್ಬಿಟ್ರೆ ನಾನು ಏನಾಗ್ಬೇಡ. ಅಟ್ಟಿಲ್ ಮಾತಾಡಿ ನಿನ್ನ ಮದ್ವೆ ಆಯ್ತೀನಿ ಅಂತ ನಿನ್ನ ತಲೆ ಮೇಲೆ ಇಟ್ಟು ಪ್ರಮಾಣ ಮಾಡಿದೀಯೆ. ಅದ್ ನಂಗೆ ಗೊತ್ತು ಗಿಣಿ ಮರಿ, ಆದ್ರೆ ಪರಿಸ್ಥಿತಿ ನಾವ್ ಅಂದ್ಕೊಂಡಂಗಿಲ್ಲ. ಅಟ್ಟಿನಾಗೆ ನಮ್ ವಿಚಾರ ಮಾತಾಡೋದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ನೋಡು ಗಿಣಿ, ಈಗ ನಮ್ಮ ಅಟ್ಟಿಯವ್ರನ್ನ ಎದುರಾಕೊಂಡು ನಾನು ಈ ಮದ್ವೆ ಬೇಡ ಅಂತ ಹೇಳಕ್ ಆಗಕ್ಕಿಲ್ಲ. ಅಂದ್ರೆ ಅವಳ ಮದ್ವೆ ಆಯ್ತೀನಿ, ನಿನ್ನನ್ನು ಮರ್ತ್ ಬಿಡು ಅಂತ ಹೇಳ್ತಾ ಇದ್ಯಾ? ಮರ್ತ್ ಬಿಡು ಅಂತ ನಾನು ಎಲ್ಲಿ ಹೇಳ್ದೆ? ನೀನ್ ಇಲ್ದೆ ನಾನು ಇರಕ್ ಆಗಕ್ಕಿಲ್ಲ ಗಿಣಿ. ಮತ್ತೆ ಮದ್ವೆ ಬ್ಯಾಡ ಅಂತ ಹೇಳಕ್ ಆಗಕ್ಕಿಲ್ಲ ಅಂದ್ರೆ ಏನರ್ಥ? ಗಿಣಿ, ಹೊಸಿ ಸಮಾಧಾನವಾಗಿ ನಾನು ಹೇಳೋದನ್ನ ಕೇಳಿಸ್ಕೊ. ಈಗ ನಮ್ಮ ಅಟ್ಟಿಯವ್ರಿಗೋಸ್ಕರ ನಾನು ಅವಳನ್ನ ಮದ್ವೆ ಆಯ್ತೀನಿ. ಹಂಗನ್ಬಿಟ್ಟು ನಿನಗ್ ಮೋಸ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ. ಅವಳನ್ನ ಮದ್ವೆ ಮಾಡ್ಕೊಂಡ್ಮೇಲೆ ನಂಗ್ ಮೋಸ ಅಲ್ದೇನೆಯ ಇನ್ನೇನ್ ಮಾಡೋದ್ ನೀನು? ಅದ್ಕೆಯ ನನ್ ಮಾತು ಹೊಸಿ ಪೂರ್ತಿ ಕೇಳಿಸ್ಕೊ ಅಂತ ಹೇಳಿದ್ದು. ಕೇಳ್ತಾ ಇದೀನಲ್ಲ, ಅದೇನ್ ಹೇಳು. ಗಿಣಿ, ಈ ಮದ್ವೆ ಆದ್ಮ್ಯಾಕೆ ನೀನ್ ಬೆಂಗಳೂರಿಗೆ ಹೊಂಟೋಗು. ನನ್ನ ಫ್ರೆಂಡ್ಗೆ ಹೇಳಿ ನನ್ಗೆಲ್ಲ ವ್ಯವಸ್ಥೆ ಮಾಡಿವ್ನಿ.
ಯಾಕೆ ಟೈಮ್ ನೋಡ್ಕೊಂಡು ಅಲ್ಲಿಗೆ ಬಂದು ನಿನ್ನ 2ನೇ ಮದ್ವೆ ಮಾಡ್ಕತೀನಿ. ನನ್ ಮರ್ವಾದೆ ಬಿಡಿದ್ರೆ ಜೀವನ ಪೂರ್ತಿ ನಾವಿಬ್ರು ಖುಷಿ ಖುಷಿಯಾಗಿ ಸಂತೋಷವಾಗಿರ್ಬೋದಲ್ವೇ? ಈ ಮಾತ್ ಹೇಳಕ್ಕೆ ನಿಂಗೆ ನಾಚಿಕೆ ಆಗಕ್ಕಿಲ್ಲ? ಈಟ್ ದಿವ್ಸ ನೀನೇ ನನ್ ಪ್ರಪಂಚ, ನೀನೇ ನನ್ ಸರ್ವಸ್ವ, ನೀನ್ ಇಲ್ದೆ ನನ್ ಬದುಕೇ ಇಲ್ಲ ಅಂತಿದ್ದವನು ಈಗ ನನ್ 2ನೇ ಮದ್ವೆ ಮಾಡ್ಕೊಂಡು ಯಾರಿಗೂ ಕಾಣ್ದಂಗ್ ಮಡಿಕಂತೀನಿ ಅಂತಿದ್ಯಲ್ಲ, ನಿಂಗ್ ಮನ್ಸಾದ್ರೂ ಹೆಂಗ್ ಬಂತು? ಕಿಣಿಮರಿ ನೋಡು, ನೀನ್ ತೆಪ್ ತಿಳ್ಕತಾ ಇದೀಯ, ನಾನ್ ನಂಗೆ ಹೇಳಿಲ್ಲ. ಇನ್ನೊಂದ್ ಕಿತ ನನ್ ಮುಂದ್ಗುಟ್ಟೆ ಇಂತ ಮಾತಾಡ್ಬೇಡ. ನೀನ್ ಹೇಳ್ದಂಗೆ ಮಾನ ಕಳ್ಕೊಂಡು ಗುಟ್ಟಾಗ್ ಮಡ್ಕೊಂಡವಳು ಅಂತ ಅನ್ಸ್ಕೊಂಡ್ ಬದ್ಕಕ್ಕೆ ನಂಗಿಷ್ಟ ಇಲ್ಲ. ಅದ್ಕೆ ನೀನ್ ಮಾತ್ ಕೊಟ್ಟಂಗೆ ನಿಮ್ ಅಟ್ಟಿಲ್ ಮಾತಾಡಿ ಈ ಮದ್ವೆ ನಿಲ್ಸಿ ನನ್ ಕುತ್ಗೆ ತಾಳಿ ಕಟ್ಟು. ನಾನ್ ಏನು ಅಂದ್ಕೊಂಡ್ ಬಲೆ ಬೀಸೋದಕ್ ಹೋದ್ರೆ ಇವಳು ನನಗೆ ಗುಂಡಿ ತೊಡಕ್ ನೋಡ್ತಾವಳಲ್ಲ, ಏನ್ ಮಾಡೋದು? ಅಕ್ಕ, ನಾನು ಸಹಾಯ ಮಾಡ್ಲೆ? ನೀನ್ ದೊಡ್ಡ ಸಹಾಯ ಮಾಡ್ಬೇಕು, ಕೂತ್ಕೋ ಹೇಳ್ತೀನಿ, ಕೂತ್ಕೋ. ನೀನ್ ಮಾಡ್ಬೇಕಾಗಿರೋ ಸಹಾಯ ಏನು ಅಂದ್ರೆ ನಾನ್ ಮಾಡಿರೋದನ್ನೆಲ್ಲ ತಿಂದು ಖಾಲಿ ಮಾಡ್ಬೇಕು. ಇದು ನಿಮ್ಮನೆ ಅಂತ ತಿಳ್ಕೊಂಡು ಸಂಕೋಚ ಪಟ್ಕೊಳ್ದೆ ಹೊಟ್ಟೆ ತುಂಬಾ ತೃಪ್ತಿ ಆಗೋ ಹಂಗೆ ಊಟ ಮಾಡ್ಬೇಕು. ಅತ್ತೆ, ಊಟದ ವಿಚಾರ ಬಂತು ಅಂತಂದ್ರೆ ನಾಚಿಕೆ ಗೀಚಿಕೆ ಎಲ್ಲ ನಾಗಮಂಗ್ಲಿನಿಂದ ಆಚಿಕೆಯ, ಸುಮ್ನೆ ಬಾರಿಸ್ತಾ ಇರೋದೇಯ. ಹಂಗಿರ್ಬೇಕು ಭದ್ರ. ಸಂಕೋಚ ಪಟ್ಕೊಂಡ್ರೆ ನಮ್ಮ ಹೊಟ್ಟೆ ತಾನೇ ತುಂಬದೇ ಇರೋದು. ಬಳಸಮ್ಮ. ಅಮ್ಮೆ, ಅಕ್ಕ ಮಾಡೋ ಅಡ್ಗೆನುವೆ ನಿಮ್ಮಮ್ಮ ಮಾಡೋ ಅಡ್ಗೆನುವೆ ಒಂದೇ ತರ ಇರ್ತದೆ, ಬೋ ಪಸಂದಾಗಿರ್ತದೆ, ಬೇಕಾದ್ರೆ ತಿನ್ನೋಡು. ಹೌದೇ ಗೌಡ್ರೆ? ಹೌದು ಗೌಡ್ರೆ, ನಮ್ಮ ಅವ್ವ ಮಾಡ್ದಂಗೆ ಅದೇ ಅಡ್ಗೆ. ಹೌದಾ? ನಿಮ್ಮಮ್ಮನ ಹೀಗೇನ ಮಾಡೋದು? ಹ್ಞೂ ಅತ್ತೆ, ಇವ್ರ ಸುತ್ತಮುತ್ತ ಎಲ್ಲ ಇವ್ರ ಅವ್ವ ಮಾಡೋ ಅಡ್ಗೆನೆ ಫೇಮಸ್ಸು. ವಿದ್ಯಾ, ನನ್ ಸೊಸೆನೂ ಅಷ್ಟೇ, ಅಡಿಗೆ ಮಾಡೋದ್ರಲ್ಲಿ ಎತ್ತಿದ ಕೈ, ತುಂಬಾ ಫೇಮಸ್. ಕೈ ತುತ್ತು ಅಂತ ಒಂದ್ ಕ್ಯಾಂಟೀನ್ ತೆಗ್ದಿದ್ದಾಳೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೌದೇ, ನಮ್ಮ ಅವ್ವನು ಆಟೆಯ ಈಗ ಮೊಬೈಲ್ ಕ್ಯಾಂಟೀನ್ ನ ಓಪನ್ ಮಾಡೋರೆ. ಅದಕ್ಕೆಲ್ಲ ಸಹಾಯ ಮಾಡಿದ್ದು ನಮ್ ಗೌಡ್ರೆ. ಪರವಾಗಿಲ್ಲ ಭದ್ರ, ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೋಡು. ಅದು ನಮ್ಮ ಅಟ್ಟಿಯವರೆಲ್ಲ ಸ್ವಾಭಿಮಾನದಿಂದ ಬದುಕ್ಬೇಕು ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಶುರು ಮಾಡ್ಸಿದ್ರು. ಇವ್ರ ಕೈ ಗುಣದಿಂದ ಈಗ ಆ ಬಿಸ್ನೆಸ್ ಸಾನೆ ಸಂದಾಗ್ ನಡೀತೈತೆ. ನಮ್ಮ ಅವ್ವನುವೆ ಸಾನೆ ಖುಷಿಯಾಗವಳೆ. ಭದ್ರ, ನಿಮ್ಮ ಅತ್ತೆ ಮಾವ ಸಂತೋಷವಾಗಿರೋದಕ್ಕೆ ತಾನೆ ವಿದ್ಯಾ ಖುಷಿಯಾಗಿರೋದು. ಮಾವ ನನ್ನಂತ ಘನ ಕಾರ್ಯ ಏನು ಮಾಡಿಲ್ಲ. ಇವ್ರ ಅವ್ವನ್ ಕೈ ರುಚಿ ಚಂದಾಗಿರೋದ್ಕೆಯ ಅಲ್ಲಿ ವ್ಯಾಪಾರ ಸಂದಾಗ ಆಯ್ತಾ ಇರೋದು. ಹಂಗೇನು ಇಲ್ಲ, ಇವ್ರೇನಾದ್ರೂ ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದ್ರಿಂದ ಎಲ್ರಿಗೂ ಒಳ್ಳೇದೇ ಆಯ್ತದೆ. ಅದ್ ಹಾಗೆ ವಿದ್ಯಾ, ಒಳ್ಳೆ ಮನ್ಸಿರೋರು ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ಅದರಿಂದ ಖಂಡಿತ ಒಳ್ಳೇದ್ ಹಾಗೆ ಆಗುತ್ತೆ. ಹೌದು, ಭಾಗ್ಯ ಹೇಳ್ತಿರೋದು 100ಕ್ಕೆ 100 ಸತ್ಯ ಭದ್ರ. ನೀವೆಲ್ಲ ಹೋಗ್ಲಿದ್ ಸಾಕು, ಮೊದ್ಲು ಊಟ ಮಾಡಿ. ಅಲ್ಲ, ಇವ್ರು ಬೆಂಗಳೂರಿಗೆ ಹೋದವರು ಒಂದು ಫೋನ್ ಗೀನ್ ಮಾಡೋದು ಬೇಡವೆ? ಪಾಪ ಅದೆಲ್ಲೆಲ್ಲಿ ಇದ್ದಾರೋ, ಒಂದ್ ಕಿತ ನೀವೇ ಫೋನ್ ಮಾಡ್ಬಿಡಿ. ಅದು ದಿಟ್ವಯ್ಯ. ಅಪ್ಪಯ್ಯ, ಹೇಳಪ್ಪಯ್ಯ. ಅಲ್ಲಯ್ಯ, ಬೆಂಗಳೂರಿಗೆ ಹೋದ್ರಲ್ಲ, ಒಂದು ಫೋನ್ ಗೀನ್ ಮಾಡ್ಬೇಕಾ ಬೇಡವಾ ನೀವು? ಎಲ್ಲಿದ್ದೀರಿ?
ಅಪ್ಪಯ್ಯ ನಾವಿಲ್ಲಿ ಭಾಗ್ಯಕ್ಕನ್ ಮನೆಗ್ ಬಂದಿದೀವಿ. ಪರವಾಗಿಲ್ಲ ಕಲ. ಸರಿ, ಎಲ್ರು ಸಂದಾಗಿದ್ದಾರೆ? ಇಲ್ಲೇ ಭಾಗ್ಯಕ್ಕ ಅದೇ ಕೊಡ್ತೀನಿ ನೋಡು, ಮಾತಾಡು. ಹಾ, ಕೊಡು. ಹೇಗಿದ್ದೀರಾ ಚಿಕ್ಕಪ್ಪ? ನಾವು ಸಂದಾಗಿದ್ದೀವಿ ಕಣವ. ನೀವ್ ಹೆಂಗಿದ್ದೀರಿ? ಮಕ್ಳು, ಅತ್ತೆ, ಮಾವ ಎಲ್ಲ ಸಂದಾಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ ಚಿಕ್ಕಪ್ಪ. ನೋಡು, ನಿನ್ ತಮ್ಮಯ್ಯ ನಿಮ್ ಮಟ್ಟಿಗೆ ಹೋಯ್ತೀವಿ ಅಂತ ನಮ್ಮ ಹತ್ರ ಹೇಳೇ ಇಲ್ಲ, ಹಂಗೆ ಹೊಂಟ್ಬಿಟ್ಟವನು. ಅಯ್ಯಯ್ಯೋ, ಅವನು ಇಲ್ಲಿಗೆ ಬರೋ ಪ್ಲಾನ್ ಅಲ್ಲಿ ಏನು ಇರ್ಲಿಲ್ಲ ಚಿಕ್ಕಪ್ಪ. ನನಗೆ ರೋಡಲ್ಲಿ ಸಿಕ್ಕಿದ್ಮೇಲೆ ಬೈದ್ ಹೇಳ್ಕೊಂಡ್ ಬಂದಿರೋದ್ ನಾನು. ಹೌದೇ? ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ಆಮೇಲೆ ನಿಮ್ಮ ಅವರಿದ್ರೆ ಹೊಸಿ ಫೋನ್ ಕೊಡವ. ಹಾ, ಇಲ್ಲೇ ಇದ್ದಾರೆ ಚಿಕ್ಕಪ್ಪ, ಕೊಡ್ತೀನಿ ತಡೀರಿ. ಈ ಸಲ ಟಿಕೆಟ್ ನಿಮ್ಗೆ ಅಂತೆ? ಓಡಾಟ ಜೋರಾಗಿದೆಯಾ ಹೇಗೆ? ಹೌದು ಬೀಗ್ರೆ, ಈಗ ಜನಸೇವೆ ಮಾಡ್ಬೇಕು ಅಂದ್ರೆ ಅಧಿಕಾರ ಬೇಕೇ ಬೇಕಲ್ವೇ? ಖಂಡಿತ ಒಳ್ಳೇದಾಗತ್ತೆ ಬಿಗ್ರೆ. ಜನರಿಗೆ ನಿಮ್ಮ ಮೇಲೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ನೀವು ಗೆದ್ದೇ ಗೆಲ್ತೀರಿ ಬಿಡಿ. ಎಲ್ಲ ಭಗವಂತನ ಇಚ್ಛೆ. ನೋಡಮ್ಮ ಏನಾದದು. ಹಾ, ಒಂದ್ ನಿಮಿಷ ಬಿಗ್ರೆ, ಕುಸುಮನ್ ಕೊಡ್ತೀನಿ. ಹಲೋ, ಏನಣ್ಣ ನೀವು ನಮ್ಮನ್ನೆಲ್ಲಾರನ್ನೂ ಮರ್ತು ಬಿಟ್ಟಿದ್ದೀರಾ? ಬೆಂಗಳೂರು ತನಕ ಬರ್ತೀರಾ, ಮನೆಗೆ ಬರಲ್ಲ ನೀವು? ಚೇಚೆ, ಹಂಗೇನಿಲ್ಲವ. ನೋಡವ, ನಾನು ಬೆಂಗಳೂರಿಗೆ ಬಂದಾಗೆಲ್ಲ ಈ ಕ್ಷೇತ್ರದ ಕೆಲಸ, ನಮ್ಮ ಪಕ್ಷದ ಕೆಲಸ ಅಂತ ಬರ್ತೀನಿ. ನಿಮ್ಮ ಮನೆಗೆ ಹೊರಡುವ ಅನ್ನೋಷ್ಟರಲ್ಲಿ ಕತ್ಲಾಗ್ಬಿಟ್ಟಿರ್ತದೆ. ಏನ್ ಮಾಡೋದು, ವಾಪಸ್ಸು ಮಂಡ್ಯ ಕಡೆಗೆ ಹೊಂಟ್ಬಿಡ್ತೀನಿ. ಕೊನೆ ಪಕ್ಷ ನೀವು MLA ಆದ್ಮೇಲಾದ್ರೂ ನಮ್ಮ ಮನೆಗೆ ಬರ್ಬೇಕು ಹೇಳಿದ್ದೀನಿ. ಗ್ಯಾರಂಟಿ ಬರ್ತೀನಿ ಬಿಡವ. ಓ, ಅಂದಂಗೆ ನನ್ನ ತಮ್ಮ ಗೋವಿಂದ ಇದ್ದಾನಲ್ಲ, ಅವನ ಮಗನ ಮದುವೆ ಸೆಟ್ ಆಗದವ. ಹೇಳ್ತೀನಿ, ಮನೆಯವರೆಲ್ಲ ಬಂದ್ಬಿಡ್ಬೇಕು. ಹ್ಞೂ, ಭದ್ರ ಹೇಳ್ತಾ ಇದ್ದ, ಖಂಡಿತ ಬರ್ತೀನಿ. ನಿಮ್ಮನೆ ಫಂಕ್ಷನ್ ನಾವು ತಪ್ಪಿಸ್ಕೊಳಕ್ ಆಗತ್ತಾ? ನೀವು ಸುಮ್ಮನೆ ಬಿಡ್ತೀರಾ ನಮ್ಮನ್ನ? ಹಾ, ಸರಿ ಕಣವ. ನೀವೆಲ್ಲರೂ ಕೂಟೆ ಮಾತಾಡಿ ನಂಗೆ ಬಹು ಸಂತೋಷ ಆಯ್ತು. ನಮಗೂ ಅಷ್ಟೇ. ಇವರಿಬ್ರು ಬಂದಿದ್ದು, ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಎಷ್ಟು ದಿನ ಆಗೋಗಿತ್ತು. ಬನ್ನಿ, ಭದ್ರಂಗ್ ಕೊಡ್ತೀನಿ, ತಗೋಬನ್ನಿ. ಅಪ್ಪಯ್ಯ, ಹಾ ಸರಿ ಕಣ್ಲ ಮಗ, ಆರಾಮಾಗಿದ್ಬಿಟ್ಟು ಬನ್ರಿ. ಸರಿ ಅಪ್ಪಯ್ಯ. ಮೋನ, ಅವ್ರಿಬ್ರು ಬಾಗಿನ ಮನೆಗೆ ಹೋಗೋರಂತ. ಬರ್ತಾರ ಬಿಡು. ಒಳ್ಳೆ ಕೆಲ್ಸನೇ ಮಾಡೋರೆ ಬಿಡಿ. ಅಮ್ಮೆ, ಫೋನ್ ಬರ್ತದ ನೋಡಮ್ಮ ಇಲ್ಲಿ. ಅಮ್ಮೆ, BH ಅಂದ್ರೆ ಏನಮ್ಮೆ? ಅಯ್ಯಯ್ಯೋ, ಭವಾನಿ ಅಕ್ಕ ಫೋನ್ ಮಾಡ್ತವ್ರೆ. ಈಗ ನಾನೇನಪ್ಪ ಮಾಡ್ಲಿ? ಇದ್ಯಾಕಮ್ಮೆ, ಫೋನ್ ಎತ್ ಮಾತಾಡು. ಅದು ನನ್ ಫ್ರೆಂಡು ಭಾವನಾ ಅಂತ, ಊಟ ಮಾಡ್ತಿದೀವಲ್ಲ ಆಮೇಕಿಂದ ಮಾತಾಡ್ತೀನಿ. ಅಮ್ಮೆ, ಯಾರಾದ್ರೂ ನಮಗ್ ಫೋನ್ ಮಾಡ್ತಾರೆ ಅಂತಂದ್ರೆ ನಮ್ಮೆಲ್ಲಿರೋ ಪಿರುತಿ ವಿಶ್ವಾಸಕ್ಕೆ ಅಲ್ವೇ? ಫೋನ್ ಎತ್ ಮಾತಾಡಮ್ಮೆ. ಇಲ್ಲ ಗೌಡ್ರೆ, ನಾನು ಆಮೇಕಿಂದ ಮಾತಾಡ್ತೀನಿ. ಕೊಡಮ್ಮೆ ಇಲ್ಲಿ, ಅದೇನ್ ಅರ್ಜೆಂಟ್ ಇದ್ದೋ ಏನೋ, ನಾನೇ ಮಾತಾಡ್ತೀನಿ, ಕೊಡಿಲಿ. ಪರವಾಗಿಲ್ಲ ಭದ್ರ, ಊಟ ಮುಗಿಸಿದ್ಮೇಲೆ ಮಾಡ್ತಾಳೆ. ಸರಿ ಮಾವ. ಹೇಳು ವಿದ್ಯಾ. ಭವಾನಿ ಅಕ್ಕ, ಅವಾಗ್ಲೇ ನಿಮ್ ತಮ್ಮ ಇದ್ರು, ಅದಕ್ಕೆ ಫೋನ್ ರಿಸೀವ್ ಮಾಡಕ್ ಆಗಿರ್ಲಿಲ್ಲ. ಅವ್ರ ಮುಂದೆ ಮಾತಾಡಕ್ ಆಗಕ್ಕಿಲ್ಲ ಅಲ್ವೇ, ಅದಕ್ಕೆ. ಅಲ್ಲಾಕ, ಫೋನ್ ಮಾಡಿದ್ರಿ, ಏನಾದ್ರೂ ಅರ್ಜೆಂಟ್ ವಿಷಯ ಐತೆ? ಏನಿಲ್ಲ ವಿದ್ಯಾ, ನೀನ್ ಫೋನೇ ಮಾಡ್ಲಿಲ್ಲ ಅಲ್ವಾ? ನಿನ್ ಮನೆಯವ್ರ ಹತ್ರ ಮಾತಾಡಿ ನನ್ನ ಮನೆಗೆ ಕರ್ಸ್ಕತೀನಂತ ಹೇಳಿದ್ದೆ ಅಲ್ವಾ? ಏನಾದ್ರೂ ಮಾತಾಡದ್ಯಾ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಭವಾನಿ ಅಕ್ಕ, ನಿಮ್ಮ ಆಸೆ ಖಂಡಿತವಾಗ್ಲೂ ನೆರವೇರ್ತದೆ. ಆದ್ರೆ
ಅದಕ್ಕೆ ಹಸಿ ಟೈಮ್ ತಗೋತದೆ. ಈಗ ದಿಢೀರ್ ಅಂತ ಮಾತಾಡ್ಬೇಕು ಅಂತ ಹೇಳಿದ್ರೆ ಆಗ ಕೆಲ್ಸನೂ ಆಗಕ್ಕಿಲ್ಲ ಆಮೇಲೆ. ನೀ ಹೇಳ್ತಾ ಇರೋದೆಲ್ಲ ಸರಿನೇ ವಿದ್ಯಾ, ಆದ್ರೆ ಈ ತವ್ರ ಮನೆ ಅನ್ನೋ ಆಸೆ ಹೆಣ್ಮಗಿಗೆ ಒಂದ್ ಕಿಟ ಹುಟ್ಟಿದ್ಮೇಲೆ ಆ ಆಸೆನ ಬೇರೆ ಯಾವ್ದ್ರಿಂದ ಆಯ್ತದ ಹೇಳು? ಅಕ್ಕ, ನನಗ್ ನಿಮ್ ಮನಸ್ಥಿತಿ ಅರ್ಥ ಆಯ್ತದೆ, ಆದ್ರೆ ಈಗಿನ ಪರಿಸ್ಥಿತಿ ನಮ್ ಪರವಾಗಿಲ್ಲ. ಯೋನ್ ಮಾಡೋದು? ಹೋಗ್ಲಿ ಬಿಡು, ನಾನು ಹಣೆಯಲ್ಲಿ ಏನ್ ಬರ್ದದೋ ಅದೇ ಆಯ್ತದೆ. ಸುಭಾಸನ್ ಮದ್ವೆ ತಯಾರಿ ಜೋರೇ? ಹೌದಕ್ಕ, ನಾವು ಬೆಂಗಳೂರಿಗೆ ಬಂದಿದೀವಿ. ನಮ್ ಭಾಗ್ಯ ಅದ್ಕೆ ಮನೇಲಿ ಇದ್ದೀವಿ. ಅಯ್ಯೋ ಹೌದೇ, ನಾನು ಫೋನ್ ಮಾಡಿದ್ದು ಏನಾದ್ರು ತೊಂದರೆ ಆಯ್ತಾ? ಅಯ್ಯಯ್ಯೋ ಅಕ್ಕ, ಯಾಕಂಗ ಅನ್ಕೋತೀರಾ? ಯಾವ ತೊಂದ್ರೆನೂ ಇಲ್ಲ, ಯೋನೂ ಇಲ್ಲ. ನೀನ್ ನನ್ಗೆ ಮಾತು ಕೊಟ್ಮ್ಯಾಗೆ ನನ್ನ ಮನ್ಸಲ್ಲಿ ನಾನು ತವ್ರ ಮನೆಗೆ ಹೋಯ್ತೀನಿ ಅನ್ನೋ ಆಸೆ ಚಿಗ್ರೊಡ್ದು ಎಮ್ಮರವಾಗದೆ. ನೀನ್ ಮಾಡ್ತೀಯ ಅಂತ ನಂಗೆ ಗೊತ್ತು, ಆದ್ರೆ ಈ ಹಾಳಾದ ಮನ್ಸು ಕೇಳಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಪರವಾಗಿಲ್ಲ ಅಕ್ಕ, ಎಲ್ಲದಕ್ಕೂ ಕಾಲ ಅನ್ನೋದು ಕೂಡ್ ಬರ್ಬೇಕು. ಆ ಕಾಲ ಒಂದ್ ಕೂಡ್ ಬಂದ್ಬಿಟ್ರೆ ಆಗೋ ಟೈಮ್ಗೆ ಯಾರು ನಿಲ್ಸಕ್ಕಾಗಿಲ್ಲ. ಅಮೇ, ಅಕ್ಕ, ಗೌಡ್ರು ಕೂಗ್ತವ್ರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಪಾಪ ಭವಾನಿ ಅಕ್ಕ. ಅಮೇ, ಹಾ ಬಂದೆ ಗೌಡ್ರೆ. ಹಾಯ್ ನಂದಿನಿ, ಸಾರಿ ಹೊಸಿ ತಡ ಆಗೋಯ್ತು. ಇಟ್ಸ್ ಓಕೆ, ನಾನು ಶಾಪಿಂಗ್ ಮುಗಿಸ್ಕೊಂಡು ಜಸ್ಟ್ ಬಂದೆ. ಶಾಪಿಂಗ್ ಹೋಗಿದ್ದೆ, ಏನ್ ವಿಶೇಷ? ವಿಶೇಷ ಏನು ಇಲ್ಲ, ನಿಮ್ಗೆ ಏನಾದ್ರೂ ಗಿಫ್ಟ್ ತಗೋಬೇಕು ಅಂತ ಅನ್ಸ್ತು, ಅದಕ್ಕೆ. ಹೌದೇ, ಹಂಗಾರೆ ನಾನೇನು ಗಿಫ್ಟೇ ತರ್ಲಿಲ್ವಲ್ಲ. ಪರವಾಗಿಲ್ಲ ಬಿಡಿ, ನೀವ್ ಸಿಕ್ಕಿದಿರಲ್ಲ, ಇದನ್ನೇ ದೊಡ್ಡ ಗಿಫ್ಟ್ ಅಂತ ಅನ್ಕೋತೀನಿ. ಹಂಗ್ ನೋಡೋದಾದ್ರೆ ನನ್ ಪಾಲಿಗೆ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಅಂದ್ರೆ ಅದು ನೀವೇಯ. ನೋಡಿ, ನಿಮ್ ಹಾರ್ಟ್ ಒಳಗಡೆ ನನ್ಗೊಬ್ಳಿಗ್ ಮಾತ್ರ ಜಾಗ ಕೊಟ್ರೆ ಅದೇ ನೀವ್ ನನಗೆ ಕೊಡೋ ದೊಡ್ಡ ಗಿಫ್ಟ್. ಜಾಗ ಇಲ್ವಾ? ಅಯ್ಯೋ ನಂದಿನಿ, ನಿಜ ಹೇಳ್ಬೇಕು ಅಂದ್ರೆ ನನ್ ಮನ್ಸ್ನಾಗ ಏನಾರ ಒಂದ್ ಹುಡ್ಗಿಗ್ ಜಾಗ ಅದೇ ಅಂದ್ರೆ ಅದ್ ನಿನಗ್ ಮಾತ್ರನೇಯ. ನೀನ್ ಇನ್ನು ಜಾಗದ ಬಗ್ಗೆ ಮಾತಾಡ್ತಾ ಇದೀಯ, ನಾನ್ ಮನ್ಸ್ನಾಗೆ ದೇವಸ್ಥಾನನೇ ಕಟ್ಬಿಟ್ಟಿವ್ನಿ. ನಂಗಿಷ್ಟ ಸಾಕು. ಅಂದ್ಹಾಗೆ ನಾನ್ ನಿಮ್ಗೋಸ್ಕರ ಒಂದ್ ಫೋನ್ ಗಿಫ್ಟ್ ತಂದಿದ್ದೀನಿ. ನಂದಿನಿ, ಈಟೆಲ್ಲ ಯಾಕೆ ತರಕ್ ಹೋದೆ ನೀನು? ನಿಮ್ಗಿಷ್ಟ ಆಯ್ತಾ? ನಂದಿನಿ, ನೀನ್ ತಂದಿದೀಯ ಅನ್ನಕ್ಕೆ ಇಷ್ಟ ಆಗದೆ ಇರ್ತದೆ, ಚಾನೆ ಇಷ್ಟ ಆಯ್ತು. ಇದಕ್ಕೆ ಏಟ್ ದುಡ್ಡು ಆತು? ಕಾಸ್ಟ್ಲಿ ಏನಿಲ್ಲ, ಜಸ್ಟ್ 1.5 lakhs. ಇದಕ್ಕೆ 1.5 ಲಕ್ಷವೇ? ಅಷ್ಟೇ ಬಿಡಿ. ಅಷ್ಟೇ? ಹಾಗೆ ನಿಮ್ಗೆ ಅಂತ ಒಂದಷ್ಟು ಡ್ರೆಸ್ಸಸ್ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಗಷ್ಟೇ ಅಲ್ಲ, ಅತ್ತೆ ಮತ್ತೆ ಚಿತ್ರ ಅತ್ತಿಗೂ ತಗೊಂಡ್ ಬಂದಿದ್ದೀನಿ. ಏನು, ಅವ್ರಿಗೂ ತಕ ಬಂದಿದೀಯಾ? ಹಾ, ಅವರು ನನ್ನ ಅತ್ತೆ ಮತ್ತೆ ಅಸ್ಗೆ ಅಲ್ವಾ, ಅವ್ರಿಗೆ ತಗೊಂಡ್ ಬಂದ್ರೆ ಏನ್ ತಪ್ಪು? ಅದೇನಂದ್ರೆ ನಾನಿವತ್ತು ಜ್ಯುವೆಲ್ರಿ ಶಾಪಿಂಗ್ ಹೋಗಿದ್ದೆ, ಆಗ ಅವ್ರ ನೆನ್ಪಾಯ್ತು, ಅದಕ್ಕೆ ತಗೊಂಡ್ ಬಂದೆ. ಒಂದ್ ನಿಮಿಷ ಇರಿ. ಇದು ಅತ್ತೆಗೆ ಓಲೆ, ಹಾಗೆ ಇದ್ರಲ್ಲಿ ಅತ್ತೆಗೆ ರಿಂಗ್. ಇದನ್ನೇನಾರ ನಮ್ಮ ಅಮ್ಮಂಗ್ ತಗೊಂಡೋಗ್ ಕೊಟ್ರೆ ಇದ್ರ ಬೆಲೆ ನೋಡಕ್ಕಿಲ್ಲ, ಇದ್ರಿಂದ ನಿನ್ ಪ್ಯೂರಿಟಿ ಅದಲ್ಲ ಅದನ್ನ ನೋಡ್ತಾರೆ. ಎಟ್ಟ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಖುಷಿ ಪಡ್ತಾರೆ ನಂದಿನಿ. ಹಾ, ನಂಗ್ ಹಸ್ವಾಗ್ತಿದೆ, ಏನಾದ್ರೂ ತಿನ್ನಲ್ವಾ? ಹಾ ಧಾರಾಳವಾಗಿ, ನಿನ್ಗೇನ್ ಬೇಕು ಎಲ್ಲ ಆರ್ಡರ್ ಮಾಡು. ವೇಟರ್, ಅಯ್ಯೋ ಫೋನ್ ಓಪನ್ ಮಾಡಿ ನೋಡ್ಲಿಲ್ಲ ನೀವು? ಮತ್ತೆ ಭದ್ರ, ವಿದ್ಯನ್ ಕರ್ಕೊಂಡು ಯಾವ ಕಡೆ ಹೊರಟಿದ್ಯಾ ಈಗ? ಎಲ್ಲೂ ಇಲ್ಲ ಕಣಕ, ಹಿಂಗೆ ಊರ್ಗ್ ಹೋಯ್ತಿದೀವಿ ಅಷ್ಟೇ. ಇದೇನಿದು,
ಆಸೆ ತೋರಿಸಿ ಮೋಸ ಮಾಡ್ತಿದ್ಯಾ? ನಾನೇನ್ ಮೋಸ ಮಾಡ್ತಾ ಇದ್ದೀನಕ್ಕ? ಮತ್ತಿನ್ನೇನಪ್ಪ, ಬೆಂಗಳೂರಿಗೆ ಕರ್ಕೊಂಡ್ ಬಂದು ಯಾವ ಜಾಗನೂ ತೋರಿಸ್ದೆ ಹಾಗೆ ಕರ್ಕೊಂಡು ಹೋಗೋದು ಅಂದ್ರೆ ಮೋಸ ತಾನೆ. ಪಾಪಚಿ, ನಮ್ ವಿದ್ಯನ್ ಮನ್ಸಲ್ಲಿ ಎಷ್ಟು ಆಸೆ ಇದೆಯೋ. ಅಕ್ಕ ಅದು ಅದು ಇಲ್ಲ ಇದು ಇಲ್ಲ, ಇಡೀ ಬೆಂಗಳೂರು ತೋರಿಸ್ಕೊಂಡು ಹೋಗ್ಬೇಕು ನೀನು. ವಿದ್ಯಾ, ನಿಂಗೇನಾಗಿದೆ? ಅವ್ನ್ ಊರ್ ಹೋಗೋಣ ಅಂದ ತಕ್ಷಣ ನೀನು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿಯಾ? ನೋಡು ಭದ್ರ, ಒಂದು ವಿಷಯ ತಿಳ್ಕೊ. ಹೆಣ್ಮಕ್ಳಿಗೆ ಮನ್ಸಲ್ಲಿ ಬೆಟ್ಟದಷ್ಟು ಆಸೆ ಇರುತ್ತೆ, ಆದ್ರೆ ಎಷ್ಟೋ ಸಲ ಅವ್ರ ಮನ್ಸು ಬಿಚ್ಚಿ ಹೇಳ್ಕೊಡಲ್ಲ ಅಷ್ಟೇ. ತೋರ್ಸ್ಬಾರ್ದು ಅಂತ ಏನಿಲ್ಲ, ಊರಲ್ಲಿ ಹೊಸಿ ಕೆಲ್ಸಗಳವ ಅಷ್ಟೇ. ಹೌದು, ಅದು ಅಲ್ದೆ ನಮ್ ಸುಭಾಸ್ ಅಣ್ಣಂದು ಲಗ್ನ ಬೇರೆ ಅದೇ, ಅದಕ್ಕೆಲ್ಲ ಇವರೇ ಓಡಾಡ್ಬೇಕು. ಇನ್ನೊಂದ್ ಕಿತ ಬರ್ತೀವಿ ಬಿಡಿ. ಅಯ್ಯೋ, ಇವಳೊಳ್ಳೆ ಚೆನ್ನಾಗಿದೆ ಅತ್ತೆ. ವಿದ್ಯಾ, ಜೀವನ ಪೂರ್ತಿ ಕೆಲಸ ಅನ್ನೋದು ಇದ್ದೇ ಇರುತ್ತೆ, ಹಾಗಂತ ಬೇರೆದೆಲ್ಲ ಬಿಟ್ಟು ಕೂತ್ಕೊಳ್ಳೋಕ್ಕಾಗತ್ತಾ? ಮತ್ತಿನ್ ಯಾವಾಗ ಬರ್ತಿರೋ ಏನೋ, ನಿನ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ನಿರು. ನೋಡು ಭದ್ರ, ಈಗ ನಾನು ಹೇಳ್ದಷ್ಟು ನೀನ್ ಮಾಡ್ಬೇಕಷ್ಟೆ. ವಿದ್ಯೆನ ಚೆನ್ನಾಗಿ ಬೆಂಗಳೂರೆಲ್ಲ ಸುತ್ತಾಡ್ಸ್ಕೊಂಡು ಒಂದಷ್ಟು ಶಾಪಿಂಗ್ ಗೀಪಿಂಗ್ ಮಾಡ್ಕೊಂಡು ಆಮೇಲೆ ಊರಿಗೆ ಹೋಗ್ಬಾ. ಆಯ್ತು ಬಿಡಕ್ಕ, ನೀವೆಲ್ಲಾರು ಈಟ್ ಹೇಳಿದ್ಮೇಲೆ ನಾನು ಇಲ್ಲ ಅನ್ನಕ್ಕಾಯ್ತದೆ. ನನ್ನ ಅಮ್ಮಿನ ಇಡೀ ಬೆಂಗಳೂರು ಸುತ್ತಿಸ್ಕೊಂಡು ಊರ್ಗೋಯ್ತೀನಿ. ನೋಡು, ಇವಾಗ ಗುಡ್ ಬಾಯ್ ನನ್ನ ತಮ್ಮ. ಗೌಡ್ರೆ, ನಿಮಗಿಷ್ಟ ಆಗಿರೋ ಕಲರ್ ಸೀರೆನೆ ನಾನು ಆಯ್ಕೊಂಡಿದ್ದೀನಿ. ಇದೇನಿದು, ಇವಳು ಉಟ್ಕೊಂಡಿರೋ ಸೀರೆನ ಇಷ್ಟು ಖುಷಿ ಖುಷಿಯಾಗಿ ನೋಡ್ಕೊಳ್ತಿದ್ದಾಳಲ್ಲ, ಯಾವತ್ತೂ ಸೀರೆನೇ ಹಾಕೊಂಡಿಲ್ಲ ಅನ್ನೋ ತರ. ಏನಕ್ಕಿರ್ಬೋದು?